ನನ್ನ ಪ್ರಿಯ ವೀಕ್ಷಕರೇ, ನಿಮಗೆಲ್ಲ ಕಲ್ಲೂರ್ಸ್ ಕಿಚನ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾವು ಮಾಡೋಣ್ರಿ ಟೊಮೆಟೊ ಹಣ್ಣಿನ ಪಲ್ಯ. ಇದಕ್ಕೆ ಏನ್ ಬೇಕು ಟೊಮೆಟೊ ಹಣ್ಣಿನ ಪಲ್ಯ ಅಂದ್ರೆ ಮೇನ್ ಒಂದು ದೊಡ್ಡ 3 ಟೊಮೆಟೊ ಹಣ್ಣು ತಗೊಂಡೇನಿ ನೋಡ್ರಿ. ನಾನು ಇದು 2 ಅಥವಾ 3 ಮಂದಿಗೆ ಆಗುವಷ್ಟು ಪಲ್ಯ ಐತ್ರಿ. ಇದಕ್ಕೆ ಒಗ್ಗರ್ನಿಗೆ ಏನ್ ಬೇಕಂದ್ರೆ ಎಣ್ಣೆ, ಜೀರಿಗೆ, ಸಾಸಿವೆ, ಉಳ್ಳಾಗಡ್ಡಿ, ಕರಿಬೇವು, ಸ್ವಲ್ಪ ಅಲ್ಲ ಬೆಳ್ಳುಳ್ಳಿ ಸಣ್ಣಗೆ ಕುಟ್ಟಿಟ್ಕೊಂಡೇನ್ರಿ. ಆಮೇಲೆ ಇದಕ್ಕೆ ಮೆಂತ್ಯ ಸೊಪ್ಪು ಸಣ್ಣಗೆ ಹೆಚ್ಚಿಟ್ಕೊಂಡೇನಿ. ಆಮೇಲೆ ಅರಿಶಿನ, ಉಪ್ಪು, ಖಾರ, ಸ್ವಲ್ಪ ಬೆಲ್ಲ ನೀವು ಬೇಕಿದ್ರೆ ಹಾಕೋರಿ, ಬ್ಯಾಡ ಅಂದ್ರೆ ಬಿಡ್ರಿ. ಶೇಂಗಾ ಪುಡಿ, ಆಮೇಲೆ ಕೊತ್ತಂಬರಿ. ಇಷ್ಟಿದ್ರೆ ನಮ್ ಟೊಮೆಟೊ ಹಣ್ಣಿನ ಪಲ್ಯ ರೆಡಿ ಆಕೈತಿ ನೋಡ್ರಿ. ಈಗ ಹೆಂಗ್ ಮಾಡೋದಂತ ನೋಡೋಣ ನೋಡ್ರಿ. ನಾನು ಇವಾಗ ಒಂದು ಕಡಾಯಿ ಕಾಯ್ಸಾಕ್ ಇಟ್ಟೇನಿ. ಇದಕ್ಕೆ 1 ಟೇಬಲ್ ಸ್ಪೂನ್ ನಷ್ಟು ಎಣ್ಣೆ ಹಾಕಾಕತ್ತೀನಿ. ಸ್ವಲ್ಪ ನಿಮ್ಗೆ ಆಯಿಲಿ ಬೇಕಂದ್ರೆ ಇನ್ನೊಂದ್ ಸ್ವಲ್ಪ ಎಣ್ಣೆ ಹಾಕೋಬಹುದ್ರಿ. ನಾನು ಮೀಡಿಯಂ ಆಯಿಲ್ ಹಾಕೊಂಡೇನಿ. ಇದು ಎಣ್ಣೆ ಚೆನ್ನಾಗಿ ಕಾಯ್ದ ಮೇಲೆ ಇದಕ್ಕೆ ಜೀರಿಗೆ, ಸಾಸಿವೆ ಹಾಕೊಂಡ್ರಿ. ಈಗ ನೋಡ್ರಿ, ಇದು ಎಣ್ಣೆ ಕಾಯಲಿದ್ರಿ, ಇದಕ್ಕೆ ಜೀರಿಗೆ, ಸಾಸಿವೆ ಹಾಕೊಂಡ್ರಿ. ಈಗ ನೋಡ್ರಿ, ಇದಕ್ಕೆ ಅಲ್ಲ ಬೆಳ್ಳುಳ್ಳಿ ಹಾಕ್ತೇನೆ ನಾನು. ಆಮೇಲೆ ಇದು ಉಳ್ಳಾಗಡ್ಡಿ, ಕರಿಬೇವು ತೆವಲ್ರಿ ಹೆಚ್ಚಿ ಇದನ್ನ ಹಾಕೋರಿ. ಈಗ ಮೀಡಿಯಂ ಫ್ಲೇಮ್ ಇಟ್ಟು ಕೈ ಆಡೋಣಂತ್ರಿ. ಸ್ವಲ್ಪ ಇದು ಗೋಲ್ಡನ್ ಕಲರ್ ಬರೋವರೆಗೆ ಕೈ ಆಡೋಣ ನೋಡ್ರಿ. ಈಗ ಉಳ್ಳಾಗಡ್ಡಿ ಬೆಂದವ. ಈಗ ಇದಕ್ಕೆ ನಾನು ಸ್ವಲ್ಪ ಇದು ಮೆಂತ್ಯ ಸೊಪ್ಪು ಹಾಕಿ ಸ್ವಲ್ಪ ಬೇಯಿಸ್ತೇನ್ರಿ. ಒಂದು ನಿಮಿಷ ಬೇಯಿಸ್ರಿ. ಮೀಡಿಯಂ ಫ್ಲೇಮ್ ಇಡ್ರಿ, ಭಾಳ ಜೋರ್ ಇಡಕ್ ಹೋಗ್ಬೇಡ್ರಿ. ಯಾವ ಪಲ್ಯನೂ ಆಗ್ಲಿ ಮೀಡಿಯಂ ಫ್ಲೇಮ್ ಇಟ್ಟು ಮಾಡ್ಬೇಕು. ಜೋರ್ ಉಳಿ ಇಟ್ಟು ಮಾಡಿದ್ರೆ ಅಡಿಗೆ ರುಚಿ ಆಗುದಿಲ್ಲ. ಈಗ ಮೆಂತ್ಯ ಸೊಪ್ಪು ಹಾಕಿವಲ್ರಿ, ಇವಾಗ ಇದನ್ನ ಟೊಮೆಟೊ ಹಣ್ಣು ಹಾಕೊಂಡ್ರಿ. ಟೊಮೆಟೊ ಹಣ್ಣು ಹಾಕಿ 1-3 ಮಿನಿಟ್ಸ್ ಕೈಯಾಡಿ ಬೇಯಿಸಾಕಿದ್ರಿ. ನಾನು ಒಂದು 2-3 ಮಿನಿಟ್ಸ್ ಬೇಯಲಿರಿ ನೋಡ್ರಿ. ಇವಾಗ 1-2-3 ನಿಮಿಷ ಆಗೈತಲ್ರಿ. ಇದು ಕೈಯಾಡ್ರಿ ಮತ್ತೊಮ್ಮೆ. ಈಗ ಇದಕ್ಕೆಲ್ಲ ಖಾರ, ಉಪ್ಪ ಎಲ್ಲ ಹಾಕೊಂಡ್ರಿ. ನಾನು ಇದಕ್ಕೆ 2 ಟೀ ಸ್ಪೂನ್ ನಷ್ಟು ಖಾರ ಹಾಕ್ತೀನಿ. ನಿಮಗ್ ಖಾರ ಜಾಸ್ತಿ ಬೇಕಿದ್ರೆ ಜಾಸ್ತಿ ಹಾಕೋರಿ. ಒಂದಕ್ಕೆ ಸ್ವಲ್ಪ ಕಡಿಮೆ ಹಾಕಕತ್ತೇನ್ರಿ ಉಪ್ಪ್ರಿ. ಲಿಂಬೆ ಇವು ಟೊಮೆಟೊ ಹಣ್ಣು ಹುಳಿ ಇದ್ವು ಅಂದ್ರ ಹೆಚ್ಚ ಹಿಡಿತೈತ್ರಿ, ಇಲ್ಲಾಂದ್ರೆ ಸ್ವಲ್ಪ ಹಿಡಿತೈತಿ. ಆಮೇಲೆ ಅರ್ಧ ಟೀ ಸ್ಪೂನ್ ನಷ್ಟು ಅರಿಶಿನ ಹಾಕಕತ್ತೇನ್ರಿ. ಬೆಲ್ಲ ನಿಮ್ಗೆ ಹೇಳಿದ್ನಲ್ರಿ ಅವಾಗ್ಲೇ, ನಾನು ಬೆಲ್ಲ ಬೇಕಿದ್ರೆ ಹಾಕ್ರಿ, ಬ್ಯಾಡ ಅಂದ್ರೆ ಸ್ಕಿಪ್ ಮಾಡ್ರಿ ಅಂತ. ಆಮೇಲೆ ಇದು ಶೇಂಗಾ ಪುಡಿ ಐತಲ್ಲ, ಇದನ್ನ 1 ಟೇಬಲ್ ಸ್ಪೂನ್ ಶೇಂಗಾ ಪುಡಿ ತಗೊಂಡಿನ್ರಿ. ಈಗ ಇದಕ್ಕೇನ್ ನೀರ್ ಏನ್ ಹಾಕಕ್ ಹೋಗ್ಬೇಡ್ರಿ. ಹಿಂಗೆ ಮತ್ತೊಂದು 5 ಮಿನಿಟ್ಸ್ ಬೇಯಿಲ್ರಿ. ಇದು ನಡು ಕೈಯಾಡ್ಕೊಂತ ಇರ್ರಿ. ಚಂದ ಮಿಕ್ಸ್ ಮಾಡ್ರಿ. ಮಿಕ್ಸ್ ಮಾಡಿ 5 ಮಿನಿಟ್ಸ್ ಬೇಯಿಲ್ರಿ. ಚಂದ ಬೇಯ್ದ್ರೆ ರುಚಿ ಆಕೈತ್ರಿ ಪಲ್ಯ. ನೋಡ್ರಿ, ಇವಾಗ ಇದು ಬೆಂದೈತ್ರಿ. 5 ಮಿನಿಟ್ಸ್ ಆಗೈತಲ್ಲ. ಈಗ ಇದಕ್ಕೆ ನೀವು ಬೇಕಂದ್ರೆ 1 ಅರ್ಧ ಕಪ್ ಹಾಲು ಹಾಕೋರಿ, ಇಲ್ಲ ಕೆಣಿ ಹಾಕ್ರಿ. ನಾನಿಲ್ಲಿ ನೀರ್ ಹಾಕಕತ್ತೀನಿ ನೋಡ್ರಿ. ಇವಾಗ ಎಲ್ಲ ಬೆಂದು ಮುಗಿದ್ಮೇಲೆ ಒಂದ್ ಸ್ವಲ್ಪ ನೀರು ರಸ ಬೇಕಂದ್ರೆ ಹಾಕೋಬೇಕು. ಇಲ್ಲಾಂದ್ರೆ ನೀವು ಹಂಗ ಬಿಡ್ತೇನಂದ್ರೆ ಹಂಗ, ಡ್ರೈ ಬೇಕಂದ್ರೆ ಹಂಗ ಬಿಡ್ರಿ. ನಾ ಸ್ವಲ್ಪ ನೀರ್ ಬೇಕಂತ ಇವಾಗ ಹಾಕೊಂಡೇನ್ರಿ. ಇದ್ ನೀರ್ ಹಾಕಿದ್ಮೇಲೆ 1 ನಿಮಿಷ ಬೇಯ್ಲಿ. ಈಗ ನೋಡ್ರಿ ಚಂದ ಬೆಂದೈತ್ರಿ. ಇದಕ್ಕ ಕೊತ್ತಂಬರಿ 1 ಹಾಕಿ ಇಳಿಸ್ಬಿಡೋಣ. ಬಂದ್ ಮಾಡ್ಬಿಡ್ರಿ, ಗ್ಯಾಸ್ ಆಫ್ ಮಾಡ್ಬಿಡ್ರಿ. ಬಿಸಿ ಬಿಸಿ ಚಪಾತಿ, ರೊಟ್ಟಿ ಜೊತೆಗೆ ಬಾಳ ರುಚಿ ಹತ್ತೈತ್ ನೋಡ್ರಿ. ಇದು ಅನ್ನಕ್ಕನು ಕಲ್ಸ್ಕೊಂಡ್ ಊಟ ಮಾಡ್ಬೋದ್ರಿ. ಟೇಸ್ಟ್ ಮಾಡ್ರಿ, ನನಗೂನು ಹೇಳ್ರಿ ನೀವು ಮಾಡಿದ್ ಹೆಂಗಾಗಿತ್ತು ಅಂತ ಕಮೆಂಟ್ ಸೆಕ್ಷನ್ ನಲ್ಲಿ ತಿಳಿಸ್ರಿ.